हाय हेलो वेलकम बैक टू डीजे राठौड़ चैनल। आज मैं वीडियो बनाने जा रहा हूँ कन्नड़ भाषा में। ನಾನು ಇವತ್ತು ಕನ್ನಡದಲ್ಲಿ ಈ ವಿಡಿಯೋನ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ, ಯಾಕಂದರೆ ಇದು ಕೊತ್ತಲ ಸ್ವರ್ಣ, ಇದು ಒಂದು ಸೇಡಂನ ಹೆಮ್ಮೆಯ ಒಂದು ಉತ್ಸವ. ಕೊತ್ತಲ ಸ್ವರ್ಣ ಅಂದರೆ 50ನೇ ವರ್ಷದ ವಾರ್ಷಿಕೋತ್ಸವ ನಡೆಯುತ್ತಿದ್ದು, ಇಲ್ಲಿ ರಾಜೀವ್ ದೀಕ್ಷಿತ್ ಸರ್ ಅವರ ಮಾರ್ಗದರ್ಶನ, ರಾಜೀವ್ ದೀಕ್ಷಿತ್ ಸರ್ ಅವ್ರದ ಏನು ಆಸೆ ಇತ್ತಲ್ಲ ಸ್ವದೇಶಿ, ಈ ಸ್ವದೇಶಿ ಥಾಟ್ ಇಟ್ಕೊಂಡು ಇಲ್ಲಿ KHB ಬಾಯ್ಸ್ ಅಂದರೆ ಹೌಸಿಂಗ್ ಬೋರ್ಡ್ ಹುಡುಗರು ಏನು ಒಂದು ವಿಚಾರ ಇಟ್ಕೊಂಡು ಒಂದೇನು ಇವತ್ತು ಒಂದು ಒಳ್ಳೆ ಟೀ ಪಾಯಿಂಟ್ ಇಟ್ಟಿದ್ದಾರೆ, KHB ಟೀ ಪಾಯಿಂಟ್ ಅಂಥೇಳಿ. ಈ ಟೀ ಪಾಯಿಂಟಲ್ಲಿ ಏನದಂದರೆ ಜೇಡಿ ಮಣ್ಣಿನ ಮಾಡಿರ್ತಕ್ಕಂಥ ಕಪ್ಪಿನಲ್ಲಿ ಚಹಾವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ಹೌಸಿಂಗ್ ಬೋರ್ಡ್ ಹುಡುಗರು ಇವತ್ತಿನ ದಿನ ಕೊತ್ತಲ ಸ್ವರ್ಣ ಜಯಂತಿನಲ್ಲಿ ಚಹಾವನ್ನು ಒಂದು ತುಂಬ ಕಡಿಮೆ ಬೆಲೆಯಲ್ಲಿ ಎಲ್ಲರಿಗೆ ಸಿಗುವಂಥ ನೈಸರ್ಗಿಕವಾಗಿರ್ತಕ್ಕಂಥ ಪರಿಸರ ಸ್ನೇಹಿ ಚಹಾವನ್ನು ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೆ ಇಚ್ಛೆಪಟ್ಟೆ. ಇಲ್ಲಿ ನೋಡಿದ್ರೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅವ್ರ 4-5 ಜನ ಒಳ್ಳೆ ಫ್ರೆಂಡ್ಶಿಪ್ ಗ್ರೂಪ್ ಇಟ್ಕೊಂಡು ಒಂದು ಒಳ್ಳೆ ವಿಚಾರ ಇಟ್ಟು ಪರಿಸರ ಸ್ನೇಹಿ ಟೀ ಕುಡಿಸೋಗಾಗಿ ಈ ಥರ ಎಲ್ಲ ಪ್ರೋಗ್ರಾಮ್ ಮಾಡಿದ್ದಾರೆ. ಭಾಳ ಒಳ್ಳೆ ರೆಸ್ಪಾನ್ಸು, ಜನರು ಎಲ್ಲ ನೋಡಿ ನಾನು ಶಾಕ್ ಆದೆ. ಈ ಥರ ನೋಡಿದ್ದಕ್ಕೆ ಒಂದು ವಿಡಿಯೋ ಮಾಡೋಣ ಅಂಥೇಳಿ ಮಾಡಿದೆ. ಇದು ಯಾಕಂದರೆ ಜೇಡಿ ಮಣ್ಣಿ ಅಂತ ಮಾಡ್ತಕ್ಕಂಥ ಇದು ಒಂದು ಒಳ್ಳೆ ಟೀ, ಇದು ಪರಿಸರ ಸಿಹಿ ಮತ್ತು ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆ ಹೆಲ್ತಿಗೆ ಒಳ್ಳೇದು ಅಂಥೇಳಿ ಇದ್ರದಾಗ ಒಂದು ರಾಸಾಯನಿಕ ವಿತೌಟ್ ರಾಸಾಯನಿಕ ಪ್ಲಾಸ್ಟಿಕ್ ಪೇಪರ್ ಯೂಸ್ ಮಾಡೋ ಜಮಾದಲ್ಲಿ ಈ ಥರ ಜೇಡಿ ಮಣ್ಣಿನಲ್ಲಿ ಏನು ಚಹಾ ಮಾರ್ಲತ್ತಾರಲ್ಲ, ಇದು ಒಂದು ಟೇಸ್ಟೇ ಬೇರೆ ಇರ್ತದೆ, ಇದರದೊಂದು ಇದನ್ನೇ ಬೇರೆ ಇರ್ತದೆ. ನಾನು ಚಹಾ ಕುಡ್ದು ನೋಡ್ದೆ, ಫುಲ್ ಎಂಜಾಯ್ ಮಾಡ್ದೆ. ಇದರ ಚಹಾ ಸೂಪರ್ ಇದೆ. KHB ಟೀ ಪಾಯಿಂಟ್ ಅಂಥೇಳಿ ಸ್ವದೇಶಿ ಮಂಡಲದಲ್ಲೇ ಇಲ್ಲಿ ಕೊತ್ತಲ ಸ್ವರ್ಣದಾಗ ಈ ಏನು ಟೀ ಪಾಯಿಂಟ್ ಹಾಕಿರಲ್ಲ, ತುಂಬ ಒಳ್ಳೆ ಟೇಸ್ಟಿ ಚಹಾ. ಮತ್ತು ರಾಜೀವ್ ದೀಕ್ಷಿತ್ ಸರ್ ಅವ್ರ ಮಾರ್ಗದರ್ಶನದಲ್ಲಿ ಬಸವರಾಜ್ ಪಾಟೀಲ್ ಸರ್ ಅವ್ರದ್ದು ಹೆಮ್ಮೆ ಒಂಥರ ಅವ್ರನ್ನ ಹೆಸರು ಕೆಡಿಸ್ಬಾರ್ದು ಅಂಥೇಳಿ ಈ ಥರ ಏನು KHB ಬಾಯ್ಸ್ ಅವ್ರು ಏನು ಮಾಡಿರಲ್ಲ, ಮಣ್ಣಿನ ಕಪ್ಪಿನಲ್ಲಿ ಮಾಡ್ಲತ್ತಾರ. ಏನು ಅದ್ರ ಬಗ್ಗೆ ಏನು ಗಳಿಸೋದ್ರ ಬಗ್ಗೆ ವಿಚಾರವನ್ನು ಇಟ್ಕೊಲಾರ್ದೆ ಮಣ್ಣಿನ ಕಪ್ಪಿನಲ್ಲಿ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಪರಿಸರ ಸ್ನೇಹಿ ಕಪ್ಪನ್ನ ಯೂಸ್ ಮಾಡಿಕೊಂಡು ಒನ್ ಟೈಮ್ ಯೂಸ್ ರೀಸೈಕಲ್ ಮಾಡಲಾರ್ದಂಗೆ ಇದೇನು ಮಾಡ್ಲತ್ತಾರಲ್ಲ, ತುಂಬ ಅಪ್ರಿಷಿಯೇಟ್ ಆದದ್ದು. ಈ ಪ್ಲಾಸ್ಟಿಕ್ ಪೇಪರ್ ಜಮಾನದಲ್ಲಿ ಚಹಾ ಕುಡಿದು ಮತ್ತು ಕ್ಯಾನ್ಸರ್ ಆಗೋ ಜಮಾನದಲ್ಲಿ ಇವ್ರು ಏನು ಮಾಡ್ಲತ್ತಾರಲ್ಲ, ಒಂದು ಒಳ್ಳೆಯ ವಿಚಾರ. ನಾನು ಚಹಾ ಕುಡ್ದು ಒಳ್ಳೆ ರೆಸ್ಪಾನ್ಸ್ ಬಂತು. ಒಂದು ಸ್ಮಾಲ್ ವೀಡಿಯೋ ಮಾಡೋಣ ಅಂತ ಮಾಡಿದೆ. ತುಂಬ ಒಳ್ಳೆ ವಿಚಾರ ಇಟ್ಕೊಂಡು ಮಾಡಿದ್ದಾರೆ. ನೀವು ಭೀ ಟೇಸ್ಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ನೀವು ಟೇಸ್ಟ್ ಮಾಡಿರಿ. ಜೇಡಿ ಮಣ್ಣಿನ ಕಪ್ಪಿನಲ್ಲಿ ಎಂಟೈರ್ ಸೇಡಂ ಗುಲ್ಬರ್ಗ ಡಿಸ್ಟ್ರಿಕ್ನಲ್ಲಿ ನಾನು ಅನಿಸಿಮಟ್ಟಿಗೆ ಎಲ್ಲೂ ಸಿಗೋಲ್ಲ, ಈ ಕೊತ್ತಲ ಸ್ವರ್ಣ ಜಲ್ಲಿ ಸಿಗ್ತಾಯಿದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇದನ್ನು ನೀವು ಭೀ ಸವಿರಿ, ನಿಮ್ಮ ಫ್ಯಾಮ್ಲಿದವ್ರಿಗೆ ಕುಡಿಸಿ. ಮತ್ತು ಹೀಗೆ ಇದನ್ನು ಅವರು ಪಾರ್ಸಲ್ ರೂಪದಾಗೂ ಮಾಡಿಕೊಡ್ತಾಯಿದ್ದಾರೆ. 5 ಕಪ್ಪ 10 ಕಪ್ಪ 12 ಕಪ್ಪ ನಾವು ತೊಗೊಂಡು ಹೋಗ್ಬೋದು. ಒಂದು ಒಳ್ಳೆ ಟೀ ಇದೆ. ಇದು ಸ್ವದೇಶಿ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ರಾಜೀವ್ ದೀಕ್ಷಿತ್ ಸರ್ ಅವರ ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ಚಹಾ ಮಾಡ್ತಾಯಿದ್ದಾರೆ. ನೀವು ಇದನ್ನು ಸವಿದು ನೋಡಿ. ಥ್ಯಾಂಕ್ ಯು. ಲೈಕ್, ಶೇರ್, ಸಬ್ಸ್ಕ್ರೈಬ್. ಒಳ್ಳೆಯದಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಮತ್ತು ಕೊತ್ತಲ ಸ್ವರ್ಣಕ್ಕೆ ಬರೋದನ್ನು ಮರಿಬೇಡಿ.